ಆ ಮತ್ತೆ ನೋಡ್ರಿ ಅದು 3 ತಿಂಗಳಿದ್ದಾಗ ಹೊಟ್ಟೆಲಿದ್ದಾಗ ಹೇಳಿದ್ದು ಹೆಣ್ಮಗನೇ ಕೈ ಮತ್ತೆ ಇರ್ತೈತೆ ಅಂತ. ಅದೇ ಆ ಮಚ್ಚೆ ಈಗ ಇದೆ. ಅಲ್ಲಿ ಐತಲ್ಲ ನೋಡ್ರಿ ಮಚ್ಚೆನೆ. ದೇವ್ರು ಅವತ್ತು ಹೇಳಿತ್ತು ಹೆಣ್ಮಗು ಕೈಲಿ ಮಚ್ಚೆ ಇರ್ತದೆ ಅಂತ. ಇದೇನೆ ಅಲ್ಲಿ ರಾಮನಗರದಲ್ಲಿ ಹೋಗ್ತಿದ್ವಿ. ರಾಮನಗರದಲ್ಲಿ ಅದು ಮಚ್ಚೆ ಐತಿ ನೋಡಿ. 3 ತಿಂಗಳು ಅವಾಗ. ನೀವು 3 ತಿಂಗಳು ಗರ್ಭಿಣಿ ಆಗಿದಾಗಲೇ ಇದೇ ಶನೀಶ್ವರ ಸ್ವಾಮಿ ಹೇಳಿದ್ದು. ಎಲ್ಲ ಆಗಲಿ ಹೇಳಿಲ್ಲ ನಮ್ಮ ಮನೆಯವರು. ನಾನು ಮದುವೆಗೆ 18 ವರ್ಷ ಆಯಿತು. ನನ್ನ ಮದುವೆ ಮುಂಚೆನೂ ನಮ್ಮ ಮನೆಯವ್ರು ಹೋಗ್ತಿದ್ವಿ. ನಾವು ಆಗ 18 ವರ್ಷದಿಂದ ಬರ್ತಾ ಇದ್ದೀವಿ. ನೋಡಿ, ಹೊಟ್ಟೆ ಒಳಗಿರೋ ಮಗುಂದಿಗೆ ಮಚ್ಚೆ ಇದೆ ಅನ್ಬೇಕಾದ್ರೆ ನೋಡಿ, ಇದೇ ಇವನು ಹೇಳಿದ ಏನು ಹೇಳಿದ್ರು ಮಚ್ಚೆ ನೋಡಿದ್ದು. 3 ತಿಂಗಳು ನಾನು ಅವಾಗ ಮಗಿಗೆ ಮಚ್ಚೆ ಇರುತ್ತೆ. ಹೊಟ್ಟೆಲಿ ಮಚ್ಚೆ ಇರ್ತಾ ಇತ್ತು. ಹೊಟ್ಟೆಲಿದ್ದಾಗೆ ಪಾಪ 3 ತಿಂಗಳು ಕೇಳಿದಾಗ ಕೈಲಿ ಎಡಗೈಲಿ ಮಚ್ಚೆ ಇರ್ತದೆ, ಹೆಣ್ಮಗನೇ ಆಗೋದು ಅಂತ ಹೇಳಿತ್ತು. ಹೆಣ್ಮಗನೇ ಆಯಿತು, ಮಚ್ಚೆ ಹಂಗೆ. ನೋಡಿ, ಶ್ರೀ ಕ್ಷೇತ್ರ ಎಸ್ ಬ್ಯಾಡ್ರಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶನೇಶ್ವರ ಸ್ವಾಮಿಯ ಈ ಸನ್ನಿಧಿಯಲ್ಲಿ ಹಲವಾರು ಭಕ್ತರಿಗೆ ಕುಂದು ಕೊರತೆಗಳನ್ನು, ಅಡ್ಡ ಪರಿಣಾಮಗಳನ್ನು, ದುಷ್ಟಶಕ್ತಿಗಳನ್ನು ಒಡೆದೋಡ್ತಕ್ಕಂಥ ಶಕ್ತಿ ಉಳ್ಳಂಥ ಈ ಶನೇಶ್ವರ ಸ್ವಾಮಿ ಇನ್ನೂ ಮಗು ಹೊಟ್ಟೆಯಲ್ಲಿದ್ದಾಗೇ ಮಚ್ಚೆ ಇರುತ್ತೆ ಅಂತ ಹೇಳಿರ್ತಕ್ಕಂಥ ಇದೊಂದೊಂದು ಅದ್ಭುತ. ಸಕಾಲಕ್ಕೆ ಆ ಭಗವಂತನ ಸನ್ನಿಧಿಗೆ ಬಂದು ಸರ್ವರು ಕೂಡ ಭಗವಂತನ ಕೃಪೆಗೆ ಬೇಕು. ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಳಸ್ಯ ಚ ಋತುಪರ್ಣ ರಾಜರ್ಷೇ ಕೀರ್ತನಂ ಕಲಿನಾಶನಂ ಎಂಬುದಾಗಿ ಆ ಭಗವಂತನ ಪ್ರಾರ್ಥನೆ ಮಾಡಿಕೊಂಡಿದೆಯಾದರೆ ಬರುವ ದುರಿತ ದೋಷಗಳನ್ನು ದೂರ ಮಾಡ್ತಕ್ಕಂಥ ಶಕ್ತಿ ಉಳ್ಳಂಥ ಪರಮಾತ್ಮ ಖಂಡಿತವಾಗಿಯೂ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡ್ತರಲ್ಲಿ ಸಂದೇಹವಿಲ್ಲ.